ಸಮಸ್ಯೆಗಳಿಗೆ ಸಾವನ್ನೇ ಪರಿಹಾರವಲ್ಲ. ಸಾವನ್ನು ನಾವು ಯಾವತ್ತೂ ಬಯಸಬಾರದು. ಸಮಸ್ಯೆಗಳಿಗೆ ಹೆದರಿ ಸಾವಿಗೆ ಶರಣಾದರೆ ಅವರಂತ ಮೂರ್ಖರು, ಹೇಡಿಗಳು, ಸೋಮಾರಿಗಳು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಬರುವ ಸಮಸ್ಯೆಗಳಿಗೆ ಧೈರ್ಯದಿಂದ, ದಿಟ್ಟತನದಿಂದ ಎದುರಿಸಿ ಬದುಕಿಸಿ ತೋರಿಸುವುದೇ ನಿಜವಾದ. ತಮಗೆ ಬುದ್ಧಿವಾದ 7 ವರ್ಷ ಪ್ರಬುದ್ಧ ನಾನಲ್ಲ, ಅರ್ಥ ಮಾಡಿಕೊಳ್ಳಬೇಕಾ? ಅದು ಅರ್ಥಪೂರ್ಣವಾಗಿದೆ. ಇವತ್ತು ನೀನಾದರೂ ನನ್ನನ್ನು ಕಾಪಾಡಿದ್ಯಾ, ಆದರೆ ಯಾವತ್ತೂ ನೀ ನನ್ನನ್ನು ಕಾಪಾಡಲು ಸಾಧ್ಯವಿಲ್ಲ. ಯಾಕಂದ್ರೆ ನಾನು ಬದುಕಿದ್ದು ನಿಮಗಾಗಿ, ನನ್ನ ಗಂಡನ ಸೇವೆಗಾಗಿ. ನನ್ನ ಗಂಡನ ಸೇವೆ ತೀರಿಸು ಆದ್ಮೇಲೆ ನಾನು ಸತ್ತು ಚಿಂತಿಲ್ಲ. ನನ್ನ ಛಲ ತಿನ್ಬೇಕು ವೀರೇಶ್, ನನ್ನ ಛಲ ತಿನ್ಬೇಕು. ಅತ್ತಿಗೆ, ಸ್ವಾಮಿ ಮಾಡಿರೋ ಸೇವೆಗಾಗಿ ನೀನು ಹೋರಾಡ್ತಾ ಇದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆಯಮ್ಮ. ಆದ್ರೆ ಮುಂದೊಂದು ದಿನ ನೀನೇ ಏನಾದ್ರೂ ದುರಂತವಾದ್ರೆ ಏನ್ ಮಾಡ್ಬೇಕು ನೀನೇ ಹೇಳು ಅತ್ತಿಗೆ, ನೀನೇ ಹೇಳು. ನೋಡಮ್ಮ, ಹಣೆ ವರ್ಗೆ ಹೊಣೆ ಅಲ್ಲ ಅನ್ನೋ ಹಾಗೆ ಅದೆಲ್ಲ ದೈವ ಲಿಖಿತ. ಅಕ್ಕ, ಕಾವ್ಯ ಹೇಳುವ ಆ ಮಾತು ಸತ್ಯವೇ. ಕೆಟ್ಟದರ ಬಗ್ಗೆ ವಿಚಾರಿಸುತ್ತಾ ಒಳ್ಳೆದರ ಬಗ್ಗೆ ವಿಚಾರಿಸ. ಮನುಷ್ಯ ಸೇಡು, ದ್ವೇಷ, ಕಥನದಿಂದ ಏನನ್ನೂ ಸಾಧಿಸಲಾರ. ಅದಕ್ಕಾಗಿ ನನ್ನ ಗಂಡನ ಸೇಡನ್ನ ಮರೆತು ಬಿಡುವಂತೀಯ. ನಿಮ್ಮ ಸೇಡು ನಿಮ್ಮ ಮನದಲ್ಲೇ ಇಟ್ಟುಕೊಳ್ಳಿ. ಕಾಲ ಕೂಡಿ ಬಂದಾಗ ತೀರಿಸಿಕೊಳ್ಳಿ. ಈ ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ನಿಮ್ಮ ಕಾಲ ಹಾಳು ಮಾಡಿಕೊಂಡು ಬರುವುದರಲ್ಲಿ ಅರ್ಥವಿಲ್ಲ. ಅದಕ್ಕಾಗಿ ನೀವು ತಪ್ಪು ತಿಳಿದುಕೊಳ್ಳುವಂತೇಳಿ ಮಾತ್ರ ನನ್ನದೊಂದು ಅಭಿಪ್ರಾಯ ತಿಳಿಸಲು ಇಷ್ಟಪಡುತ್ತೇನೆ. ಹೇಳಿ ವೀರೇಶ್. ವೀರೇಶ್, ನೀನು ಬೇರೆ ಯಾರು ಅಲ್ಲ, ನನ್ನ ಒಳ್ಳೆದನ್ನೇ ಬಯಸೋರು. ಹೀಗಿರುವಾಗ ನಿನ್ನ ಅಭಿಪ್ರಾಯ ಏನು ಅಂತ ಹೇಳು ವೀರೇಶ್, ಹೇಳು. ಅಕ್ಕ ಅಕ್ಕ ಅಕ್ಕ, ಈಗ ಹೇಳ್ತೀನಂತ ನೀವು ಬೇಜಾರ ಮಾಡಿಕೊಳ್ಳಬೇಕು. ಮುಂದೊಂದು ದಿನ ಕಾವ್ಯನ ಮದುವೆಯಾದ ಮೇಲೆ ನಮ್ಮೂರಿಗೆ ನಾವು ಹೊರಟು ಹೋಗುವುದು. ನಿಮ್ಮವರೇ ಅಂತ ನಿಮ್ಮ ಜೊತೆಯಲ್ಲಿ ಇದ್ದು ನಿಮ್ಮ ಹಿತಚಿಂತೆ ಮಾಡುವವರು ಬೇಕಲ್ಲವೇ? ದೇವರು ಸಂಪತ್ತು ಕೊಟ್ಟಿದ್ದಾನೆ. ಆದರೆ ನೀವು ಏಕಾಂಗಿಯಾಗಿ ಬದುಕೋದಕ್ಕಿಂತ ನೀವು ಮತ್ತೊಂದು ಮದುವೆ ಯಾಕಾಗಬಾರದು? ನನ್ನ ಗಂಡನ ಸೇಡನ್ನು ಮರೆತು ನಾನು ಮತ್ತೊಂದು ಮದುವೆ ಆಗಬೇಕು. ನನ್ನ ಮನಸ್ಸು ಒಪ್ಪುತ್ತಿಲ್ಲ ವೀರೇಶ್, ನನ್ನ ಮನಸ್ಸು ಒಪ್ಪುತ್ತಿಲ್ಲ. ನನ್ನ ಗಂಡ ಸಾಯಿ, ನಾನು ಮತ್ತೊಂದು ಮದುವೆ ಆಗ್ತೀನಿ ಅಂತ ಆ ದೇವರಲ್ಲಿ ನಾನೇನು ಹರಕೆ ಹೊತ್ತಿದ್ದೀನ. ಯಾರೂ ದೇವರಿಗೆ ಹರಕೆ ಹೊರೋದಿಲ್ಲ. ಪರಿಹಾರ ಮಾಡಿಕೊಳ್ಳಲು ಮಾರ್ಗ ಹುಡುಕಿಕೊಳ್ಳಬೇಕು. ಬುದ್ಧಿವಂತರು ನಾವು ಹೇಳಿದಂತೆ ಬದುಕು ನಮ್ಮ ಕೈಯಲ್ಲ. ಈ ಬದುಕು ಅವನು ಹೇಳಿದಂತೆ ನಡೆಯುತ್ತದೆ. ಇದರಲ್ಲಿ ತಪ್ಪಿನ ಮಾತೇವಲ್ಲಕ್ಕ. ನೀವು ಮನಸ್ಸು ಬದಲಾಯಿಸಿದರೆ ಮತ್ತೆ ಮುತ್ತೈದೆ ಆಗಬಹುದಕ್ಕ, ಆಗಬಹುದು. ಹೌದು ಅತ್ತಿಗೆ. ನೀವು ಮದುವೆಯಾಗಿ ಮುತ್ತೈದೆಯಾಗಿ ಬಾಳ್ಬೇಕನ್ನೋದೇ ನನ್ನ ಆಸೆ. ಈ ಮನೆ ಯಾವಾಗಲೂ ನಂದನವನ ಆಗ್ಬೇಕನ್ನೋದೇ ನನ್ನ ಆಸೆ. ಪ್ಲೀಸ್ ಒಪ್ಕೊಳ್ಳಿ ಅದಕ್ಕೆ. ನಾನು ನಿಮ್ಮ ಅಣ್ಣನಿಗೆ ಏನ್ ಹೇಳ್ತಾ ಇದ್ದೀನಿ ನೀನು? ನಾನು ನಿಮ್ಮ ಅಣ್ಣನಿಗೆ ಮೋಸ ಮಾಡ್ಬೇಕಾ? ಇದರಲ್ಲಿ ಮೋಸದ ಮಾತೇನಿದೆ. ಅವರವರ ಜೀವನ ರೂಪಿಸಿಕೊಳ್ಳುವ ಹಕ್ಕು ಪ್ರತಿಯೊಬ್ಬರಿಗಿದೆ. ಇದರಲ್ಲಿ ತಪ್ಪಿನ ಮಾತೇವಲ್ಲಕ್ಕ. ಹೊರತುಕೊಳ್ಳಿ, ಬೇಕಾದ ಪಂಡಿತರನ್ನು ಕರೆಸಿ ಹೊರ ಹುಡುಕಿಸಿಕೊಳ್ಳಿ. ನಾನೇ ನಿಂತು ಮದುವೆ ಮಾಡುವ ನನಗೆ ನೋಡಿ ವೀರೇಶ್, ಹೇಳಕ್ಕ ನನ್ನ ಯಾವುದು ನನ್ನ ಕಂಡೀಷನ್. ಆಯ್ತಕ್ಕ, ನಿನ್ನ ಮಾತು ನೀನು ಮದುವೆ ಮಾಡಿಕೊಟ್ಟಾಗ ಮಾತ್ರ ನಾವಿಬ್ಬರು ಸಚಿವಗಳಾಗುತ್ತೇವೆ. ಮುಂದಿನ ವಿಚಾರ ಒಳಗೆ ಕುಂತು ಮಾತಾಡೋಣ. ಬನ್ನಿ ಅಕ್ಕ, ಒಳಗೆ ಹೋಗೋಣ.